ಚೆನ್ನಾಗಿದೆ. ನಮಸ್ಕಾರ ವೀಕ್ಷಕರೇ, ಹಾಸನ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಯಾಕೆ ದೇಶದಲ್ಲೇ ಸುದ್ದಿ ಆಗಿತ್ತು. ವಿಧಾನಸಭಾ ಚುನಾವಣೆ ಟೈಮಲ್ಲಿ 2 ವರ್ಷ ಮುಗಿದೋಗಿದೆ. ಈಗ ಹಾಸನಕ್ಕೆ ಆಗ್ಬೇಕಾಗಿರೋ ಅಭಿವೃದ್ಧಿ ಕೆಲಸಗಳೇನು, ಇಲ್ಲಿನ ವೋಟರ್ಸ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಪುರುಷೋತ್ತಮ್ ಅಂತ. ಏನ್ ಮಾಡ್ತೀರಾ ಸರ್? ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ನಿಮಗೆ ಚೆನ್ನಾಗಿ ಗೊತ್ತಿರುತ್ತಂಗ ರಾಜಕೀಯ ಸಾಕಷ್ಟು ಶಾಸಕರುಗಳನ್ನ ನೋಡಿರ್ತೀರಾ. ನಿಜಕ್ಕೂ ಏನಾಗ್ಬೇಕು ಹಾಸನಕ್ಕೆ? 3 ಶಾಸಕರು ನೋಡಿದ್ದೀವಿ. ನಮ್ಮ ಹಾಸನಕ್ಕೆ ಮುಖ್ಯವಾಗಿ ನನ್ನ ರೈಲ್ವೆ ಮೇಲ್ಸೇತುವೆ ಆಗಬೇಕು. ನಮಗೆ ಸೆಂಟ್ರಲ್ ಫಂಡ್ ಬರ್ತಾ ಇದೆ, ಸ್ಟೇಟ್ ಅವರು ಅದಕ್ಕೆ ಇದು ಮಾಡಿದ್ರೆ ರೈಲ್ವೆ ಮೇಲ್ಸೇತುವೆ ಮೊದಲನೇದಾಗಿ ಆಗಬೇಕು. ಎರಡನೇದಾಗಿ ಏರ್ಪೋರ್ಟ್ ಆಗಬೇಕು. ಮೂರನೇದು IT ಪಾರ್ಕ್ ಆಗಬೇಕು. ಎಷ್ಟು ವರ್ಷದಿಂದ ಕೇಳ್ತಾ ಇದೀವಿ ಸರ್, ಬೋನಹಳ್ಳಿ ಏರ್ಪೋರ್ಟ್ ಯಾವಾಗ? ಅದು ಕೇಳ್ತಲೇ ಇರ್ತೀವಿ ಆಗೋ ತನಕ ಅಷ್ಟೇ. ಆಗೋ ತನಕ ಕೇಳ್ತಲೇ ಇರ್ತೀವಿ. ಈ 3 ಮುಖ್ಯವಾಗಿ ಆಗಬೇಕು. ಶಾಸಕರು ನಮ್ಮ ವಿದ್ಯಾನಗರದಲ್ಲಿ ಈ ಖಾತಾ ಸಮಸ್ಯೆಗಳೆಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ಬಗೆಹರಿಸಿದ್ದಾರೆ. ಆಮೇಲೆ ರೋಡು, ರಸ್ತೆ, UGD ಸಂಪರ್ಕ ಎಲ್ಲ ನಮ್ಮ ಏರಿಯಾದಲ್ಲಿ ಚೆನ್ನಾಗಿದೆ. ಈಗ ಸಾಮಾನ್ಯ ತಾಲೂಕುಗಳಿಗಿಂತ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಂದಾಗ ಜನಪ್ರತಿನಿಧಿಗಳಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಸಿಗ್ತಾರ ಸ್ವರೂಪ್ ಅವರು? ಎಲ್ಲರಿಗೆ ಇಡೀ ಕರ್ನಾಟಕದಲ್ಲೇ ಇಷ್ಟು ಸುಲಭವಾಗಿ ಶಾಸಕ ಅಂತ ಸಿಗೋಂಥ ಶಾಸಕ ಏನಾರು ಇದ್ರೆ ಸ್ವರೂಪ್. ಭಾಳ ಸುಲಭವಾಗಿ ಬೇಕಾದ್ರೆ ನೀವು ಎಲ್ಲ ಕಡೆ ನೋಡ್ತೀರಲ್ಲ, ನೋಡಿ ಎಲ್ಲರಿಗಿಂತ ಭಾಳ ಸುಲಭವಾಗಿ. ಈಗ ನಂಬರ್ ಕೊಡ್ತೀನಿ, ಫೋನ್ ಮಾಡಿ ಅವರೇ ಪಿಕ್ ಮಾಡ್ತಾರೆ. ಈಗ ನಿಮ್ಮ ಹಾಸನಕ್ಕಿರುವಂಥ ಅತಿ ದೊಡ್ಡ ಸಮಸ್ಯೆ ಏನು? ಈ ಏರ್ಪೋರ್ಟು, ಫ್ಲೈಓವರು ಇವನ್ನೆಲ್ಲ ಬಿಟ್ರೆ ಕುಡಿಯೋ ನೀರು, ಕುಡಿಯೋ ನೀರು, ಅಮೃತ ಯೋಜನೆ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಅದು ನೀರಿಂದು ಏನಂತ ಸಮಸ್ಯೆಗಳಿಲ್ಲ. ಇನ್ನೊಂದಷ್ಟು ರಸ್ತೆಗಳಾಗಬೇಕು, ಅವ್ರ ಆದ್ಯತೆ ಮೇಲೆ ಮಾಡ್ತಾ ಇದ್ದಾರೆ ಶಾಸಕರು. ಬಟ್ ಹಾಸನಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ, ಶಾಸಕರಿಗೆ ಗೆದ್ದು ಬಿಡ್ತಾರೆ, ಸರ್ಕಾರ ಬೇರೆದಾಗ್ಬಿಡುತ್ತೆ. ಆ ಥರ ಸಮಸ್ಯೆ ಈ ಸಲ ಬಂದಿದೆ ಅನ್ಸುತ್ತೆ. ನಮ್ಮ ಸಮಸ್ಯೆ ಅದು, ಏನು ಮಾಡಂಗಿಲ್ಲ. ಅದು ಅದಕ್ಕೆ ನಾವು ಹೊಣೆ ಅಲ್ಲ, ಶಾಸಕರು ಹೊಣೆ ಅಲ್ಲ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ಅಂತ. ಏನ್ ಮಾಡೋದು ಭಾಸ್ಕರ್ ಅವರು? ನಾವು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಎಲ್ಲ ಮಾಡ್ತಿದ್ವಿ. ಓಕೆ ಸರ್, ತುಂಬಾ ಚುನಾವಣೆಗಳು ನೋಡಿರ್ತೀರಾ, ತುಂಬಾ ಶಾಸಕರುಗಳು ನೋಡಿರ್ತೀರಾ, ತುಂಬಾ ಸಂಸದರುಗಳು ನೋಡಿರ್ತೀರಾ. ಹಾಸನ ಮಾಜಿ ಪ್ರಧಾನಿಗಳನ್ನ ಕೊಡುಗೆ ಕೊಟ್ಟಂತ ಜಿಲ್ಲೆ. ಹಾಸನ ಅಭಿವೃದ್ಧಿ ಆಗಿದೆ ಅನ್ಸುತ್ತಾ? ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗಬೇಕು. ರೈಲ್ವೆ ಮೇಲ್ಸೇತುವೆ ಒಂದು ಸ್ವಲ್ಪ ಬೇಗ ಆಗಬೇಕು. ಟ್ರಾಫಿಕ್ ಸಮಸ್ಯೆ ಒಂದು ಸ್ವಲ್ಪ ಬಗೆಹರಿಬೇಕು. ಈಗ 25 ಹಳ್ಳಿ ಸೇರಿರೋದ್ರಿಂದ 30 ಕೋಟಿ ಏನೋ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು UGD ನೀರಿನ ಸಮಸ್ಯೆ ಎಲ್ಲ ಹಳ್ಳಿದೆಲ್ಲ ಬಗೆಹರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ರಸ್ತೆ, ಕುಡಿಯೋ ನೀರಿನ ಸಮಸ್ಯೆ ಏನಷ್ಟಿಲ್ಲ. ಕೆಲವು ಕಡೆ ರಸ್ತೆ ಆಗಬೇಕು. ಶಾಸಕರು ಹೇಳಿದ್ದೀವಿ, ಅವರು ಇದಕ್ಕೆಲ್ಲ ಸ್ಪಂದಿಸ್ತಾರೆ, ಜನಪ್ರಿಯರಿದ್ದಾರೆ, ಬಡವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಹಂಗಾಗಿ ಅವ್ರಿಗೂ ಒಂದು ಮನವಿ ಮಾಡ್ಕೊಡ್ತೀನಿ, ಒಂಚೂರು ಬೇಗ ಕೆಲಸಗಳಾಗಬೇಕು ಅಂತ. ಶಾಸಕರು ಸಿಗ್ತಾರ? ಸಿಗ್ತಾರೆ ಸರ್, ಎನಿ ಟೈಮ್ ಸಿಗ್ತಾರೆ, ಯಾವಾಗ ನಡೆದಿರ್ತಾರೆ. ಎಲ್ಲ ಜೊತೆ ಹೊಂದಾಣ್ಕೊಂಡು ಹೋಗ್ತಾರೆ. ಜನರ ಜೊತೆ ಬೆರೀತಾರ? ಜನರ ಜೊತೆ ಚೆನ್ನಾಗಿ ಬೆರೀತಾರೆ ಸರ್, ಏನು ತೊಂದರೆ ಇಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ವಿಜಯ್ ಕುಮಾರ್ ಅಂತ ಸರ್. ಓಕೆ, ಹೇಗಿದೆ ಸರ್ ಹಾಸನ? ಹಾಸನ ಒಂದು ಲೆಕ್ಕಾಚಾರದಲ್ಲಿ ಚೆನ್ನಾಗಿದೆ ಸರ್. ಓಕೆ, ಬಟ್ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಕುಂಠಿತಗೊಂಡಿದೆ. ಓಕೆ, ಏನು ಅನುದಾನ ರೀಸನ್? ಗ್ಯಾರಂಟಿಗಳ? ಸಾಮಾನ್ಯ ಗ್ಯಾರಂಟಿ ಕಾರಣ, ಅದಕ್ಕೆ ನಾವು ಹೇಳಬೇಕಾಗಿಲ್ಲ, ಎಲ್ಲ ಕಾಣ್ತಾ ಇದೆ. ನಿಜಕ್ಕೂ ಹಾಸನಕ್ಕಿರೋಂಥ ಜ್ವಲಂತ ಸಮಸ್ಯೆ ಏನು ಸರ್? ಏನಾಗಬೇಕು? ಏನು ಸಮಸ್ಯೆ ಅಂತಂದರೆ ರಾಜ್ಯ ಸರ್ಕಾರನೇ ಬೇರೆದಿರುತ್ತೆ, ಹಾಸನದಲ್ಲೇ ಬೇರೆ ಎಲೆಕ್ಟ್ ಆಗಿರ್ತಾರೆ. ಒಂಥರ ಅನಿವಾರ್ಯ ಸಂದರ್ಭದಲ್ಲಿ ಇವರು ಜನಗಳಿಗೆ ಮುಖ ತೋರಿಸ್ಬೇಕಾಗತ್ತೆ. ಅವ್ರೇನು ಆಶ್ವಾಸನೆ ಕೊಟ್ಟಿರ್ತಾರೆ ಅದನ್ನು ಪೂರೈಸೋಕ್ಕೆ ಆಗೋದಿಲ್ಲ. ಈ ಥರ ಸರ್ಕಾರ ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ಒಂದ್ಸತಿ ಎಲೆಕ್ಟ್ ಆಗಿ ಬಂದಾದಮೇಲೆ ಎಲ್ಲರೂ ಒಂದೇ ಥರ ನೋಡಬೇಕು, ಎಲ್ಲ ಕ್ಷೇತ್ರನೂ ಒಂದೇ ಥರ ನೋಡಬೇಕು. ಅದು ಹಾಸನ ಬೇರೆ ಅಲ್ಲ, ಇಲ್ಲ ನಮ್ಮ ಮೈಸೂರು ಬೇರೆ ಅಲ್ಲ. ಈ ಥರ ಇದ್ದಾಗ ಇವರು ಅನುದಾನಗಳನ್ನ ಕೊಡಬೇಕು, ಅಭಿವೃದ್ಧಿ ಮಾಡಬೇಕು. ನೆಕ್ಸ್ಟ್ ಅವರು ಬದುಕಬೇಕು ಅಂತಂದ್ರೆ ಮಾಡಲೇಬೇಕು. ಈ ಜನಗಳು ಅನಿವಾರ್ಯ ಏನು ಮಾಡ್ತಾರೆ, ಎಲೆಕ್ಷನ್ ಬಂದಾಗ ವೋಟ್ ಹಾಕ್ತಾರೆ, ಅದೊಂದು ಒಳ್ಳೇದಾಗತ್ತೆ ಅಂತ ಹಾಕ್ತಾರೆ. ಈ ಕೆಲಸ ಮಾಡೋಕ್ಕೆ ಇವ್ರು ರೆಡಿ ಇದ್ರೂ ಮೇಲ್ಗಡೆಯಿಂದ ಮಾಡಿಸೋದಕ್ಕೆ ಆಗೋದಿಲ್ಲ. ಥರ ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಿಗಾಕೊಂಡಿರ್ತಾರೆ. ಹಂಗಾಗುತ್ತೆ ಸರ್. ಬೇಸಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ, ಎಲ್ಲ ಕಡೆ ಸೆಕೆ, ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ ಹಾಸನದಲ್ಲಿ? ಕುಡಿಯೋ ನೀರು ಕರೆಕ್ಟಾಗಿ ಬರುತ್ತೆ? ಸದ್ಯಕ್ಕೆ ಹೋದ ವರ್ಷ ಮಳೆ ಆಗಿ ಚೆನ್ನಾಗಾಗಿತ್ತು, ಎಲ್ಲ ಬರೋಲ್ಲೂ ನೀರು ಬರ್ತಾಯಿತ್ತು, ಬಿಡ್ತಾಯಿದ್ರು. ಇವಾಗ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಮುಂದಕ್ಕೆ ಇನ್ನೂ 2 ತಿಂಗಳಿದೆ ಬೇಸಿಗೆ, ಯಾವ ಥರ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕಳೆದ 2 ಬಾರಿ 2 ವರ್ಷ ಚೆನ್ನಾಗಿ ಮಳೆ ಆಗಿದೆ, ನೀರು ಚೆನ್ನಾಗಿದೆ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಸವಾಲುಗಳು ಜಾಸ್ತಿ ಇರುತ್ತೆ ಜನಪ್ರತಿನಿಧಿಗಳಿಗೆ. ಡೆಫಿನೆಟ್ ಆಗಿ ಸರ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಎಲ್ಲ ಇಲ್ಲೇ ಪ್ರಮುಖ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಪ್ರಮುಖ ಆಫೀಸ್ಗಳೆಲ್ಲ ಇಲ್ಲೇ ಇರುತ್ತೆ. ತುಂಬ ಜನ ಬರ್ತಾ ಇರ್ತಾರೆ. ಸ್ವಲ್ಪ ರಸ್ತೆ ಮತ್ತು ಒಳಚರಂಡಿ
ಆಮೇಲೆ ಇನ್ನು ಕೆಲವು ನಮಗೆ ಬೇಕಾಗಿರೋವಂಥ ಯು ಜಿ ಡಿ ಎಲ್ಲ ಕೆಲವು ಕಡೆ ಎಲ್ಲ ಸರಿಯಾಗಿದೆ. ಇನ್ನು ಕೆಲವು ಕಡೆ ಎಲ್ಲ ಹಳೆ ಟೆಕ್ನಾಲಜಿ ಚೇಂಜ್ ಮಾಡಿ ಮಾಡಬೇಕು ಅನುದಾನ ಇಲ್ಲ. ಏನು ಮಾಡ್ತೀರ? ಯಾರು ಕೊಡ್ತಾರೋ ಬಿಡ್ತಾರೋ, ನಾವು ಶಾಸಕರನ್ನೇ ನಾವು ಸಾರ್ ಹಿಂಗೆ ಆಗಿದೆ ಅಂತ ಅವ್ರಿಗೆ ಹೇಳ್ಬೇಕಾಗತ್ತೆ, ಅಧಿಕಾರಿಗೆ ಹೇಳ್ಬೇಕಾಗತ್ತೆ. ಅಧಿಕಾರಿಗಳ ಕೈಗೆ ಸಿಗಲ್ಲ, ನಮ್ಗೆ ಸಿಗೋವಂಥ ಶಾಸಕರು ಸಿಗ್ತಾರೆ. ಹಿಂಗಾಗಿ ಶಾಸಕರು ಸಿಗ್ತಾರಾ ಜನಸಾಮಾನ್ಯರಿಗೆ? ಸಿಗ್ತಾರೆ ಸರ್, ಶಾಸಕರು ಸಿಗ್ತಾ ಇದ್ದಾರೆ. ಬಟ್ ಕೆಲಸ ಮಾಡಬೇಕು. ಫೈನಲಿ ಶಾಸಕರಿಗೆ ಕೇಳ್ತವೆ. ಹಂಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಸರ್, ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ನಮಗೆ 4 ಇಂಜಿನಿಯರಿಂಗ್ ಕಾಲೇಜ್ ಹಾಸನಲ್ಲಿ. ಇವ್ರದೇ ಪಕ್ಷದವ್ರ ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಒಂದು ಮನದಟ್ಟು ಮಾಡಿಕೊಟ್ಟು ಈ ಇಂಜಿನಿಯರಿಂಗ್ ಕಾಲೇಜಿಂದ ಇಯರ್ಲಿ ಒಂದು 3,000-4,000 ಜನ ಹುಡುಗರುಗಳು ಆಚೆ ಹೋಗ್ತಾರೆ. ಒಂದು ಇದೇ ಜಾಗದಲ್ಲಿ ಒಂದು IT ಪಾರ್ಕ್ ಅಂತ ಮಾಡೋದಾಗಲಿ, ಮತ್ತೊಂದು ಈ ನಮ್ಮ ಬೇಸಿಕ್ಕಾಗಿ ಫುಡ್ ಪಾರ್ಕ್ ಅಂತ ಒಂದು ಮಾಡೋಂಥದ್ದಾಗಲಿ, ಈ ಥರ ಯಾವ್ದಾರು ಒಂದು ಹೇಳಿ ಮಾಡೋವಂಥದ್ದು ಮಾಡಿದ್ರೆ ಡೆಫಿನೆಟಾಗಿ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಅನುದಾನನೂ ಬರುತ್ತೆ. ಸ್ವಲ್ಪ ಇವರು ಇನ್ನೂ ಸ್ವಲ್ಪ ಫಾಸ್ಟ್ ಆಗಬೇಕು ಅಂತ ನಾವು ಹೇಳ್ತೀವಿ. ಶಾಸಕರು ಸ್ವಲ್ಪ ಇನ್ನೂ ಫಾಸ್ಟಾಗಿ ಹೋಗ್ಬೇಕು ಅಂತ. ಉದ್ಯೋಗಾವಕಾಶ ಅಂತ ಬಂದಾಗ IT ಪಾರ್ಕ್ ಅಂತಲೇ ಹೇಳಿದ್ರೆ, ಅಟ್ಲೀಸ್ಟ್ ಮಹಿಳೆಯರಿಗೆ ಗಾರ್ಮೆಂಟ್ಸು ಮತ್ತೊಂದು ಇದೆಯಾ ಇಲ್ಲಿ? ಇದೆ ಸರ್, ಗಾರ್ಮೆಂಟ್ಸ್ ಇದೆ. ಬಟ್ ಕೆಲವು ಗಾರ್ಮೆಂಟ್ಸ್ಗಳು ಆ ಮಟ್ಟದ್ದು ಏನು ಅಂದ್ಕೊಂಡಿದ್ರು ಆ ಮಟ್ಟದ್ದು ಇಲ್ಲಿ ನಡೀತಾ ಇಲ್ಲ. ಕೆಲವೊಂದು 2-3 ಗಾರ್ಮೆಂಟ್ಸ್ಗಳಿದೆ. ಬಟ್ ಅದಕ್ಕೆ ನಮ್ಮ ಸ್ಥಳೀಯರಿಗೆ ಕೆಲಸ ಸಿಗ್ತಾ ಇಲ್ಲ. ಮಹಿಳೆಯರಿಗೆ ಕೆಲಸ ಸಿಗ್ತಾ ಇದೆ ಅಂತ ಹೇಳ್ತಾರೆ, ಎಲ್ಲ ಬೇರೆ ಕಡೆಯಿಂದ ಕರ್ಕೊಂಬರ್ತಾರೆ. ಬಟ್ ಮಹಿಳೆಯರು ಒಬ್ಬರೇ ಅಲ್ಲ ಸರ್, ಇಲ್ಲಿ ಹುಡುಗರು ಇದ್ದಾರೆ, ಅವ್ರಿಗೂ ಕೆಲಸ ಸಿಗಬೇಕು. ಲಾ ಆ್ಯಂಡ್ ಆರ್ಡರ್ ಎಲ್ಲ ಸೂಕ್ತವಾಗಿದೆಯಾ? ಲಾ ಆ್ಯಂಡ್ ಆರ್ಡರ್ ಹೇಳಕ್ಕೆ ಬರ್ತೀವಿ ಅಂತಂದರೆ, ಕಳೆದ 3 ವರ್ಷ ಇದರಲ್ಲಿ ಒಂದು 15-20 ಮರ್ಡರ್ಗಳೆಲ್ಲ ಆಗಿದೆ. ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ಅಧಿಕಾರಿಗಳು ಸ್ವಲ್ಪ ಲೂಸ್ ಬಿಟ್ಟಿದ್ದಾರೆ. ಸ್ವಲ್ಪ ಕಂಟ್ರೋಲ್ ಮಾಡಿ ಜನಗಳ ವಿಶ್ವಾಸ ಗಳಿಸಬೇಕಾಗತ್ತೆ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.